ಹಾಯ್ ಎಲ್ಲರಿಗೂ ನಮಸ್ಕಾರ. ನನಗೆ ಗೊತ್ತು ವ್ಲಾಗ್ ತುಂಬ ಲೇಟಾಗಿ ಬರ್ತಿದೆ ಅಂತ, ದಯವಿಟ್ಟು ಕ್ಷಮಿಸಿ. ಈ ಬೇಸಿಗೆಯಲ್ಲಿ ಎಂಥದ್ದೊಂದು ಮಂಚ ಹಾಸಿಗೆ ಇದ್ದರೆ ಏನು ಪ್ರಯೋಜನ. ಈ ರೀತಿ ಒಂದು ಸಿಂಪಲಾಗಿ ಚಾಪೆ ದಿಂಬು ಹಾಕೊಂಡು ಮಲ್ಕೊಂಡ್ರೆ ನೆಮ್ಮದಿ. ಇವತ್ತು ವಾರ ಇರೋದ್ರಿಂದ ಬೆಳಗ್ಗೆ ಬೇಗನೆ ಎದ್ದು ಪೂಜೆ ಎಲ್ಲ ಮಾಡಿ ಇವತ್ತು ಬೆಳಗ್ಗೆ ಮೊಳಕೆ ಕಾಳು ಉಪ್ಸಾರು ಮುದ್ದೆ ತಿಂದ್ಕೊಂಡು ನಾವು ಹುಣಸೂರ್ಗೆ ಹೋಗ್ತಾಯಿದ್ದೀವಿ. ಏನಕ್ಕೆಪ್ಪ ಹುಣಸೂರ್ಗೆ ಅಂದರೆ ಇವತ್ತು ಮೂವಿ ನೋಡೋಣ ಅಂತ ಹೋಗ್ತಾಯಿದ್ದೀವಿ. KD ಮೂವಿ ರಿಲೀಸ್ ಆಗಿತ್ತಲ್ಲ, ಸೊ ಆ ಮೂವಿ ನೋಡೋಣ ಅಂತ ಹೋಗ್ತಾಯಿದ್ದೀವಿ. ಯಾರೆಲ್ಲ ಹೋಗ್ತಾಯಿದ್ದೀವಿ ಏನು ಎತ್ತ ಅಂತ ಈಗ ತೋರಿಸ್ತೀನಿ ನೋಡಿ. ಸೊ ಈಗ ಫಸ್ಟು ನಮ್ಮ ಗಂಡನ ಮನೆಯಿಂದ ನಮ್ಮ ತವ್ರ ಮನೆಗೆ ಹೋಗ್ತಾಯಿದ್ದೀನಿ. ಹಾಯ್ ಮಾಡ್ರಮ್ಮ. ನಮ್ಮ ಅದಕ್ಕೆ ತಂಗಿದ್ದೀರಿ ಬಂದವ್ರು ನೋಡಿ ರಜಕ್ಕೆ. ನಮ್ಮ ಅಣ್ಣ ಬರೀ ಯಾವಾಗಲೂ ಫ್ರೀ ಫೈರ್ ಆಡೋದೇ ಚಿಂತೆ. ನಮ್ಮ ಅದಕ್ಕೆ ಒಂಚೂರಿಗೆ ಯಾಕೋ ಬಿಳ್ಗಗಳು ಅಲ್ವಾ ಗೈಸ್, ನಮ್ಮ ಊರಿಗೆ ಬಂದ್ಬಿಟ್ಟು ವಾರ್ಡ್ರೂಪ್ ಮಾಡ್ಸೋಕ್ಕೆ ನೋಡಿ ಗೈಸ್ ಎಲ್ಲ ತಂದಿಟ್ಟವ್ರೆ. ಮೊಳಕೆ ಕಾಳನ್ನ ಯಾಕೆ ಹಿಂಗೆ ಒಣಗಾಕಿದ್ದೀರಿ? ನಮಗೋಸ್ಕರ ಬ್ಯಾಲ್ದನ್ ಮಾಡ್ಕೋರ ಗೈಸ್, ತಿನ್ನಬೇಕು. ಇದ್ರೊಳಗೆ ಉಪ್ಪು ಖಾರ ಎಲ್ಲ ಹಾಕೊಂಡು ಸೀಟ್ ಇಲ್ಲ. ಪ್ರಕೃತಿ ವಿಕೋಪ ಆಗಿದೆ. ಒಂದು 7:30ಗೆ ಇಷ್ಟೊಂದು ಬಿಸಿಲು. ಒಂದು ನೀನೇ ಅನ್ನು 7:30ಗೆ ಸಿಕ್ಕಾಬಟ್ಟೆ ಬಿಸಿಲು. ಬಿರ್ಬಿರ್ನೆ ನಿಂತಾರೆ. ಫುಲ್ ನಿಂತ್ಕೊಂಡ್ರು ಬೆವರು ಫುಲ್. ಟಿಕೆಟ್ ಆಲ್ರೆಡಿ ಬ್ಲಾಕಲ್ಲಿ ತಗೊಂಡಿದ್ದೀವಿ, 500 ರೂಪಾಯಿ ಕೊಟ್ಟು. ಟೂಗೆ ಎಸ್ ನಮ್ಮ ಅದಕ್ಕೆ ತಂಗಿದ್ದೀರು ಫಸ್ಟ್ ಟೈಮ್ ನೋಡೋಕೆ ಬರ್ತಾರೆ ಅಂದರೆ ಫಿಲಮ್ನ. ಎಕ್ಸ್ಪೀರಿಯನ್ಸ್ ಕೇಳೋಣ ಹೇಗಿದೆ ಅಂತ. ಜೋರಾಗಿ ಮಾತಾಡಬೇಕು. ಒಳಗಡೆ ಹೇಗಿರುತ್ತೆ ಅನಿಸ್ತದೆ? ನೀ ಮಾತಾಡಲ್ವಪ್ಪ? ನಮ್ಮ ಅದಕ್ಕೆ ಅರ್ಧ ಫಸ್ಟ್ ಟೈಮು. ಅರ್ಧ ಇಲ್ಲ, ಫುಲ್ ಮುಗಿಸಿಲ್ಲ, ಅರ್ಧ ಮುಗಿಸೋಳೆ. ಇವತ್ತು ಫುಲ್ ಮುಗಿಸ್ತಾಳೆ. ಏನು ಎಲ್ಲರೂ ಫೋನ್ ಮಾಡ್ತಾವ್ರೆ, ಆಂಟಿನೂ ಫೋನ್ ಮಾಡ್ತಾರೆ, ಧರಣಿನೂ ಫೋನ್ ಮಾಡ್ತಾರೆ. ನಮ್ದು ಫಿಲಮ್ ನೋಡಕ್ಕೆ ಬಿಟ್ಟಿಲ್ಲ. ಅರ್ಧಕ್ಕೇನೆ ಕಡಲ್ ಬರ್ತಾರೇ ಬಂದು ಲವ್ ಮಾಡೋ ಟೈಮಲ್ಲಿ ಕೇಳಿಸ್ಕೊಳ್ಳಿ. ನಿಮ್ಮ ಅಪ್ಪ ಅಮ್ಮಗೆ ತೋರಿಸಿ ನನ್ನ ಬ್ಲಾಗಲ್ಲಿ ನೋಡಲಿ ಹೆಂಗೆ ಎಲ್ಲೆಲ್ಲ ಹೋಗಿ ಸುತ್ತಿದ್ರು ಇವರು ಅಂತ. ನವ ಜೋಡಿಗಳು ಬಂದ್ರು ಗೈಸ್. ಈಗ ಸೊ ಗೈಸ್ ಈಗ ನಾವು ಫಿಲಮ್ ಥಿಯೇಟರ್ಗೆ ಬಂದಾಯಿತು. ಇವಾಗ ಹೋಗಿ ಕೂತ್ಕೊಂಡು ಮೂವಿ ನೋಡಿಬಿಟ್ಟು ಹೇಗಿದೆ ಏನು ಅಂತ ಹೇಳ್ತೀವಿ, ಆಯಿತಾ? ಮಾತಾಡಿ ಏನಾದ್ರು. ಹಾಯ್ ಏನು? ಹಾಯ್. ಇವತ್ತು ನಮ್ಮ ಅದಕ್ಕೆ ನಮ್ಮ ಅವರ ತವರೂರಿಗೆ ಹೋಗ್ತಿದ್ದಾರೇನೋ ಹಬ್ಬ ಅಂದ್ಬಿಟ್ಟು. ಸೊ ಬನ್ನಿ ಹೋಗೋಣ. ಸೊ KD ಮೂವಿ ರಿಲೀಸ್ ಆಗಿತ್ತಲ್ಲ, ಸೊ ಎಲ್ಲರೂ ಸೇರಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಇವತ್ತು ಬಂದಿದ್ವಿ. ಸೊ ನೋಡ್ತಾ ಇರ್ಬೋದು ಎಲ್ಲ ಕೂತಿದ್ದೀವಿ. ಇನ್ನು ಮಧ್ಯದಲ್ಲಿ ಎರಡನ್ನೆಲ್ಲ ಬ್ರೇಕ್ ಇದ್ದಾಗ ಹೋಗಿ ಸಮೋಸ ಆಗಿರ್ಬೋದು, ಪಾಪ್ಕಾರ್ನ್ ಎಲ್ಲ ಕೂಡ ತಂದಿದ್ರು, ಜ್ಯೂಸ್ ಎಲ್ಲ ಕುಡಿದ್ಬಿಟ್ಟು ಆಮೇಲೆ ಮೂವಿ ಎಲ್ಲ ನೋಡಿದ್ವಿ. ಮೂವಿ ಅಂತೂ ತುಂಬಾ ಸಖತ್ತಾಗಿತ್ತು. ನಾವೆಲ್ಲ ನೋಡಿ ನಗಾಡ್ತಿದೀವಿ ಅಂತ. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬೈ ಬಾಯ್. ಆಲ್ರೆಡಿ ನಾನು ಹಾಕ್ಬಿಟ್ಟೆ ಎಲ್ಲದಕ್ಕೂ. ನೆಕ್ಸ್ಟು ಮೂವಿ ಎಲ್ಲ ನೋಡಿಕೊಂಡು ಅಲ್ಲೇ ಚೆನ್ನಾಗಿ ಬಿರಿಯಾನಿ ಎಲ್ಲ ತಿಂದ್ಕೊಂಡು ವಾಪಸ್ ಮನೆ ಕಡೆ ಬಂದ್ವಿ. ಹುಣಸೂರಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿನೇ ಇತ್ತು. ಸೊ ಬೇಗ ಮನೆಗೆ ಬಂದು ರೆಸ್ಟ್ ಮಾಡಿದ್ವಿ. ಸೊ ಗೈಸ್ ಇಷ್ಟೋ ತನಕ ಹುಣಸೂರ್ಗೆ ಹೋಗಿ ಫಿಲಮ್ ಎಲ್ಲ ನೋಡ್ಕೊಂಡು ಬಂದಾಯಿತು. ಫಿಲಮ್ ಚೆನ್ನಾಗಿತ್ತು. ಹಾಗೆ ನಾನು
ನನಗೆ ಬಾಟಲ್ ಬೇಕಾಗಿತ್ತು. ಸೊ ಅದು ಕೂಡ ತಗೊಂಡು ಬಂದ್ವಿ. ಈಗ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಬೇಕು. ಸಿಕ್ಕಾಪಟ್ಟೆ ಬಿಸಿಲು ನಿಮ್ಗೆ ಗೊತ್ತಿರ್ಬೋದಲ್ವ. ಸೊ ವ್ಲಾಗ್ನ ಕರೆಕ್ಟಾಗಿ ಮಾಡೋಕ್ಕಾಗ್ತಿಲ್ಲ, ಅದಕ್ಕೆ ದಯವಿಟ್ಟು ಕ್ಷಮಿಸಿ. ಇನ್ಮೇಲಿಂದ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಡೈಲಿ ವ್ಲಾಗ್ ಆದರೂ ಮಾಡಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು. ಬೇಗ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಹೇಗಿರುತ್ತೆ ವ್ಲಾಗ್ ಅಂತ ನೋಡಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ನಾನು ಭಾವಿಸ್ತೀನಿ. ಪ್ಲೀಸ್ ಇಷ್ಟ ಆದರೆ ಬೇಗ ಲೈಕ್ ಮಾಡಿಕೊಂಡು ಕಮೆಂಟ್ ಮಾಡಿ. ಅಷ್ಟೇ ಗೈಸ್. ಸೊ ಗೈಸ್, ನಾನು ಆಗಲೇ ಹೇಳೋದು ಮರ್ತೇಬಿಟ್ಟೆ. ಇಷ್ಟು ದಿನ ನಾನು ನಮ್ಮ ತವ್ರ ಮನೇಲಿ ವ್ಲಾಗ್ ಮಾಡೋದನ್ನ ನೋಡ್ತಾಯಿದ್ರಿ. ಅಂದರೆ ನಮ್ಮ ಅಣ್ಣ ಜೊತೆ ಅದಕ್ಕೆ ಜೊತೆ ಈ ಥರ ಮಾಡೋದನ್ನ ನೋಡ್ತಾಯಿದ್ರಿ. ಇವಾಗ ಆಲ್ಮೋಸ್ಟ್ ಅವ್ರು ಯಾರೂ ಕಾಣಿಸ್ಕೊಳ್ಳಲ್ಲ. ಏನಕ್ಕೆ ಅಂದರೆ ನಾನು ನನ್ನ ಗಂಡನ ಮನೆಗೆ ಬಂದಾಯಿತು. ಆದರೂ ಕೂಡ ಇವತ್ತು ಎಲ್ಲ ಫಿಲಮ್ ನೋಡೋಕೆ ಹೋಗಿದ್ವಲ್ಲ, ಸೊ ಹಾಗೆ ಸೇರ್ಕೊಂಡ್ರಿ. ನಮ್ಮೂರು ಅವ್ರನ್ನ ಭಾರಿ ಏನು ದೂರ ಇಲ್ಲ, ತುಂಬಾ ಹತ್ರ. ಒಂದಿನ ಹೇಳ್ತೀನಿ. ಸೊ ಇವತ್ತು ಫಿಲಮ್ ಹೋಗಿದ್ವಲ್ಲ, ಸೊ ಹಾಗಾಗಿ ಕನ್ಫ್ಯೂಸ್ ಆಗಬೇಡಿ ಅಂತ ಹೇಳಿದ್ದು. ಈಗ ಆಲ್ರೆಡಿ ಸಂಜೆ 4 ಗಂಟೆ 4:15 ಆಯಿತು. ಸಿಕ್ಕಾಪಟ್ಟೆ ಮೋಡ ಆಗಿದೆ ನಮ್ಮ ಊರಲ್ಲಿ. ಮಳೆ ಬರಬಹುದು ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಸೊ ಅಂದರೆ ನಾನು ಮನೇಲಿ ಒಬ್ಬಳೇ ಇರೋದ್ರಿಂದ ವ್ಲಾಗ್ನ ಮಾಡೋಕ್ಕಾಗಲ್ಲ. ನಾನು ಒಬ್ಬಳೇ ಏನಂತ ಕಂಟೆಂಟ್ ಇಟ್ಕೊಂಡು ಮಾಡಲಿ ಅನ್ನೋಂಗಾಗುತ್ತೆ. ಇಲ್ಲ ಡೈಲಿ ವ್ಲಾಗ್ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ಡೈಲಿ ವ್ಲಾಗ್ ಬೇಕಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ಈ ನಮ್ಮ ಮನೇಲಿ ಏನಪ್ಪ ಅಂದರೆ ನಮ್ಮ ಮಾವ ನಮ್ಮ ಅತ್ತೆ ಎಲ್ಲ ಹೊಲ, ಅಲ್ಲಿಗೆ ಏನಾರು ಹೋಗ್ತಾರೆ ಗದ್ದೆ, ಹಸು ಹತ್ರ. ಇನ್ನು ನನ್ನ ಮೈದನ ಬಂದು ಬೇರೆ ಕುಶಾಲನಗರದ ಕಡೆ ಇರೋದು. ಇನ್ನು ನನ್ನ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗ್ತಾರೆ. ನಾನು ಒಬ್ಬಳೇ ಮನೇಲಿ ಮಾಡೋಕ್ಕೆ ಕಷ್ಟ. ವೀಡಿಯೋಸ್ನ ಇನ್ಮೇಲೆ ನೋಡ್ತೀನಿ, ಆದಷ್ಟು ಡೈಲಿ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇವಾಗ ನಾನು ಹೇಳಿದ್ಮೇಲೆ ಆಲ್ರೆಡಿ ಮೂಡಾಗಿದೆ, ತೋರಿಸ್ತೀನಿ. ಮಳೆ ಬಂದರೂ ಬರ್ಬೋದು. ಸಿಕ್ಕಾಪಟ್ಟೆ ಬಿಸಿಲು, ಒಂದು ಸ್ವಲ್ಪ ಚೆನ್ನಾಗಿ ಮಳೆ ಬಂದರೆ ಚೆನ್ನಾಗಿರುತ್ತೆ. ಸೊ ನೋಡೋಣ ಇವತ್ತು ಮಳೆ ಬರುತ್ತಾ ಏನು ಎತ್ತ ಅಂತ. ಗೊತ್ತಿದ್ದೀರಾ ಗೈಸ್, ಮಳೆ ಮೋಡ ಚೆನ್ನಾಗಿದೆ. ವೆದರ್ ಕೂಡ ಹಿಂಗಿದ್ದರೆ ನೋಡೋಣ ಮಳೆ ಬರುತ್ತಾ ಏನಂತೆ. ಓಕೆ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.